ಪ್ರದೇಶದ ಸದಸ್ಯರುಗಳು ಮತ್ತೆ ಎಲ್ಲ ಮುಖಂಡರುಗಳು ಮತ್ತೆ ಎಲ್ಲ ಕಾರ್ಯಕರ್ತರು ಬಹಳವಾಗಿ ಹೋರಾಟವನ್ನ ಮಾಡಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದೂ ಸ್ಥಾನ ಇಲ್ಲದ ರೀತಿಯಲ್ಲಿ ಎಲ್ಲ 8 ಸ್ಥಾನಗಳನ್ನ ನಮ್ಮ ಪಕ್ಷಕ್ಕೆ ಜಯ ತಂದುಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನ ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಷ್ಟೇ ಒತ್ತಡದ ಮಧ್ಯೆಯೂ ಕೂಡ ಅರಸೀಕೆರೆ ತಾಲೂಕಿನ ನಗರದ ಮತದಾರರು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಎಷ್ಟೇ ಜಿಜ್ಞಾಸೆ ಬಂದರೂ ಕೂಡ ನಮ್ಮ ಪರವಾಗಿ ಎಲ್ಲ ಸ್ಥಾನಗಳನ್ನ ನಮ್ಮ ಪಕ್ಷಕ್ಕೆ ತಂದುಕೊಟ್ಟಿರ್ತಕ್ಕಂಥ ಮತದಾರ 8 ವಾರ್ಡಿನ ಮತದಾರ ಬಂಧುಗಳಿಗೆ ಇದಕ್ಕೆ ಸಹಕರಿಸಿರ್ತಕ್ಕಂಥ ನಗರದ ಎಲ್ಲ ಮತದಾರ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆ ಬಂತು ಈ ಚುನಾವಣೆ ಬರಬೇಕಾಗಿದ್ದು ಇನ್ನು 1 ವರ್ಷ 10 ತಿಂಗಳಿತ್ತು, 1 ವರ್ಷ 2 ತಿಂಗಳೇನೋ ಇದೆ. ಅದಕ್ಕೆ ಇಲ್ಲಿಗೆ 3 ವರ್ಷದ ಹಿಂದೆನೆ ನಮ್ಮ ಪಕ್ಷದಿಂದಲೇ ಗೆದ್ದಂತ ಸದಸ್ಯರುಗಳನ್ನ ಮೋಸ ಮಾಡಿ ಸುಳ್ಳು ಹೇಳಿ ಅವರ ರಾಜೀನಾಮೆ ಕೊಡಿಸಿ ಅವರ ಸದಸ್ಯತ್ವ ಕಾನೂನು ಪ್ರಕಾರ ರದ್ದಾಗಿತ್ತು. ಇವರು ಆಪರೇಷನ್ ಕಮಲ ಮಾಡಿ ಅರಸೀಕೆರೆ ನಗರದಲ್ಲಿ ಏನು ಬಹಳ ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಿತ್ತು. ಮೊದಲು ಪುರಸಭೆ ಇತ್ತು, ನಾನು ಶಾಸಕನಾಗೋದಕ್ಕಿಂತ ಮುಂಚಿತವಾಗಿ ಅರಸೀಕೆರೆ ಪುರಸಭೆ ಆಗಿತ್ತು. ಇದನ್ನು ಹೋರಾಟ ಮಾಡಿ ನಗರಸಭೆಯನ್ನು ಮಾಡಿಸಿಕೊಂಡು ಬಂದೆ. ಅದಾದ ಮೇಲೆ ಅರಸೀಕೆರೆಗೆ ಕುಡಿಯಕ್ಕೆ ನೀರಿರಲಿಲ್ಲ. ಹೇಮಾವತಿ ನದಿಯಿಂದ ದೊಡ್ಡ ಪ್ರಮಾಣದ ಕುಡಿಯೋ ನೀರಿನ ಯೋಜನೆಯನ್ನ ತಂದುಕೊಟ್ಟು ಅರಸೀಕೆರೆ ನಗರದ ಎಲ್ಲ ಬೀದಿಗಳಿಗೆ ಕೆಲವು ಕಾಂಕ್ರೀಟ್ ರಸ್ತೆ ಮತ್ತು ಕೆಲವು ಡಾಮರೀಕರಣದ ರಸ್ತೆಯನ್ನು ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಡಿವೈಡರ್ ಇರಲಿಲ್ಲ ನಾನು ಶಾಸಕನಾಗೋದಕ್ಕಿಂತ ಮುಂಚಿತವಾಗಿ. 2 ಕಡೆ ನಮ್ಮ ವರ್ತಕರನ್ನ ಮಾಲೀಕರನ್ನ ಒಪ್ಪಿಸಿ ಬಿಲ್ಡಿಂಗ್ ಅನ್ನ ಒಡೆದು